ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14ರಂದು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್, ಒನ್ ನೇಷನ್, ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4ರಿಂದ ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ
ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯೂ ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿ.ವಿ. ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983ರಲ್ಲಿ ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಿಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಿಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು.
ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರ ಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ವಗು ಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ವಗು ಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜೌಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ
ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1,00,000 ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕೆಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್ ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರಿಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು.
ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲಾಯ್ಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪೂ ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ, ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ,
ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ. ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ಬರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮಾ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರುಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರುಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ, ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆಯಲ್ಲೂ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರೆಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು
ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ. ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.